ಹಾಯ್ ಹಲೋ ಆ್ಯಂಡ್ ನಮಸ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ನ 11ನೇ ವಿಡಿಯೋಗೆ ಸ್ವಾಗತ. ಈ ಪ್ರಶ್ನೆ 2023ರಲ್ಲಿ ಎನ್ಯುವಲ್ ಎಕ್ಸಾಮಿನಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರ್ತದೆ. ಸೊ ಸೇಮ್ ಟು ಸೇಮ್ ಇದೇ ರೀತಿಯ ಪ್ರಶ್ನೆ ಬರುವಂತಹ ಸಾಧ್ಯತೆಗಳಿರ್ತದೆ. ನೀವು ನೋಡ್ಕೋಬೋದು, ಪ್ರಶ್ನೆ ಪತ್ರಿಕೆ ಆಲ್ಮೋಸ್ಟ್ ರಿಪೀಟ್ ಆಗುವಂತಹ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಈ ಪ್ರಶ್ನೆಯನ್ನು ನೀವು ಫಿಕ್ಸ್ ಆಗಿಬಿಡ್ರಿ. ಇನ್ನೂ ಒಂದು ಪ್ರಶ್ನೆ ಕೇಳಿಬಿಡಿಸ್ತೇನೆ ನಾನು 23ಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೊಳ್ರಿ. ಇದು 1ನೇ ಎಕ್ಸಾಮ್, ಎನ್ಯುವಲ್ ಎಕ್ಸಾಮ್ 1ನಲ್ಲಿ ಕೇಳಿದಂಥ ಪ್ರಶ್ನೆ ಆಗಿರ್ತದೆ. ಸೊ ಓಕೆ, ಸೊ ಇದನ್ನು ನಾವೇನು ಮಾಡೋಣ ಅಂದ್ರೆ ಸಾಲ್ವ್ ಮಾಡೋಣ ಅಂತ. ಸೊ ಭಾಳ ಸಿಂಪಲ್ ಅದು ನೋಡ್ರಿ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಒಂದು 2 ಮಿನಿಟ್ಸ್ನಾಗ. ಸೊ ಯಾರ್ಯಾರು ಪಾರ್ಟ್ನರ್ ಅದಾರ ಅಂದ್ರೆ ಪವಿತ್ರ ಮತ್ತು ನಂದಿನಿ. ಹೌದಾ, ಪವಿತ್ರ ಮತ್ತು ನಂದಿನಿ ಇಬ್ಬರು ಪಾರ್ಟ್ನರ್ಸ್ ಅದಾರ. ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷೋ ಆಫ್ 3:2. 2:1 ಅವ್ರು ಏನು ಮಾಡ್ತಾರಂದ್ರೆ ಲಾಭ ಮತ್ತು ನಷ್ಟಗಳನ್ನು ಹಂಚ್ಕೋತಾರ. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2023 ವಾಸ್ ಆಸ್ ಫಾಲೋಸ್. ಅಂದ್ರೆ ಅವ್ರ ಬ್ಯಾಲೆನ್ಸ್ ಶೀಟ್ ಅದ, ಅದನ್ನು ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರೆ. ಓಕೆ, ಮುಂದೆ ಹೋಗುನು. ಅಲ್ಲಿ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಶ್ ಅದ, ಮಷಿನರಿ ಅದ, ಸ್ಟಾಕ್ ಅದ. ಇದು ಈ ಥರ ಇದ್ದಿಲ್ಲ ನೋಡ್ರಿ. ಡೇಟಾ ವರ್ಷ 23,000 ಅದ, ಲೆಸ್ PDDನೂ ಆ ವರ್ಷದ ಇಲ್ಲಿ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಬಿಲ್ಡಿಂಗ್ ಅದ, ಇನ್ವೆಸ್ಟ್ಮೆಂಟ್ ಅದ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅದ, ಯಾವ ಸಲನೂ ಇಲ್ಲಿದು. ನೆಕ್ಸ್ಟ್ ಲೈಬ್ರಿಟಿ ಸೈಡ್ ಕ್ರೆಡಿಟರ್ಸ್ ಅದ, ಬಿಲ್ಸ್ ಪೇಬಲ್ ಅದ, ಜನರಲ್ ರಿಸರ್ವ್ ಅದ, ಕ್ಯಾಪಿಟಲ್ಸ್ ಅದ. ಇರಲಿ, ಕೆಳಗೆ ಅಡ್ಜಸ್ಟ್ಮೆಂಟಿಗೆ ಬರೋನು. On 1/4/2023 they admit ಗೀತಾ ಆಸ್ ಎ ಪಾರ್ಟ್ನರ್. ಗೀತಾ ಅವ್ರನ್ನ ಏನು ಮಾಡಿದ್ದಾರೆ ಅಂದ್ರೆ ಅವರು ಪಾರ್ಟ್ನರ್ ಆಗಿ ತಗೊಂಡಿದ್ದಾರೆ. ಯಾರು? ಮೊದಲ ಪವಿತ್ರ ಮತ್ತು ನಂದಿನಿ. ಇದು ಪ್ರಶ್ನೆ 23ರ ಕೆಳರ ನೆನಪಿರಲಿ. ಪವಿತ್ರ ಮತ್ತು ನಂದಿನಿ ಇಬ್ಬರು ಪಾರ್ಟ್ನರ್ ಇದ್ರು. ಗೀತಾನ ಆಸ್ ಎ ನ್ಯೂ ಪಾರ್ಟ್ನರ್ ಆಗಿ ತಗೊಂಡಾರ. ಕೆಳಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ಹೇಳಿದ್ದಾರೆ. ಹಂಗೆ ಗೀತಾ ಬರುವಾಗ 30,000 ರೂಪಾಯಿ ಕ್ಯಾಪಿಟಲ್ ತರಬೇಕು. ನೆಕ್ಸ್ಟ್ 10,000 ರೂಪಾಯಿ ಗುಡ್ವಿಲ್ ತರಬೇಕು. ಅಂದ್ರೆ 30,000 ರೂಪಾಯಿ ಅವರು ಬಂಡವಾಳವಾಗಿ ತೊಗೊಂಡು ಬರಬೇಕು, 10,000 ರೂಪಾಯಿ ಗುಡ್ವಿಲ್ ತರಬೇಕು ಅಂತ ರೂಲ್ಸ್ ಅದ. ಹಂಗಾಗಿ 4 ಎಂಟ್ರಿ ಆಗ್ತವ. ನೆಕ್ಸ್ಟ್ ಬಿದೊಂದು ಎಕ್ಸ್ಟ್ರಾ ಎಂಟ್ರಿ ಆಗ್ತ ನೋಡಿ. ಏನು ಅಂತ ಹೇಳಿದಾಗ ಆ ತಂದಂಥ ಗುಡ್ವಿಲ್ ಅನ್ನ ಹೊರಗೆ ತಕ್ಕೋತಾ ಇರ್ತಾರೆ. ಮೊದಲ ಗುಡ್ವಿಲ್ ತಂದ್ರೆ 4 ಎಂಟ್ರಿ ಹೇಳಿ, 4 ಎಂಟ್ರಿ ಹಿಂದಿನ ವಿಡಿಯೋ ಒಳದಾಗ ಅವ್ರು ತಕ್ಕೊಂಡಾರ ಅಂದ ಒಂದು ಎಂಟ್ರಿ ಹೆಚ್ಚಿಗೆ ಆಗ್ತದೆ. ಹೆಂಗೆ ಮಾಡ್ಬೇಕನ್ನೋದು ನಾವು ಡಿಸ್ಕಷನ್ ಮಾಡೋನು. ಇನ್ನೂ ಒಂಥರನೂ ಕೇಳ್ತಾರೆ ಗುಡ್ವಿಲ್ ಮೇಲೆ. ಇಲ್ಲಿ ವಿತ್ಡ್ರಾ ಅನ್ನೋದ ಒಂದ್ಸಲ ಹಾಫ್ ಗುಡ್ವಿಲ್ ವಿತ್ಡ್ರಾ ಅಂತ ಕೇಳ್ತಾರೆ. ಅದು ಮುಂದಿನ ಪ್ರಶ್ನೆಯಲ್ಲಿ ಹೇಳ್ತೀನಿ ನಾನು. ನೆಕ್ಸ್ಟ್ ಇವೆರಡು ಪ್ರಶ್ನೆಗಳು ಇವೆರಡು ಪಾಯಿಂಟ್ಗಳು ಎದಕ್ಕೆ ಸಂಬಂಧಪಟ್ಟವ ಅಂದ್ರೆ ಎ ಮತ್ತು ಬಿ PC ಗೆ ಸಂಬಂಧಪಟ್ಟಿದ್ದಾವ. ನೆಕ್ಸ್ಟ್ ಕಮ್ ಟು ಸಿ. ಡಿಪ್ರಿಸಿಯೇಟ್ ಮಷಿನರಿ ಬೈ 5%. ಮಷಿನರಿ 5% ಕಡಿಮೆ ಆಗುತ್ತೆ. ಡೆಬಿಟ್ ಸೈಡ್ ತಗೋತೀವಿ, ಯಾಕಂದ್ರೆ ನಮಗೆ ಎಕ್ಸ್ಪೆನ್ಸ್ ಆಗ್ತದೆ. ನೆಕ್ಸ್ಟ್ ಡಿ. ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಬಿಲ್ಡಿಂಗ್ ಏನಾಗ್ಯದ ಅಂದ್ರೆ ಹೆಚ್ಚಾಗ್ಯದ 10%. ಹಾಗಾಗಿ ಇದು ಕ್ರೆಡಿಟ್ ಸೈಡ್ ಬರ್ತದೆ. PDD ಈಸ್ ಟು ಬಿ ರಿಡ್ಯೂಸ್ಡ್ ಟು 2,000. PDD 2,000ಕ್ಕೆ ಏನಾಗ್ಯದ ಅಂದ್ರೆ ಕಡಿಮೆ ಆಗ್ಯದ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿವ್ಯಾಲ್ಯೂಡ್ 25,000 ಅಂತೇಳಿ ಕೊಟ್ಟಿದ್ದಾರೆ. 3 ಅಕೌಂಟ್ಸ್ಗಳನ್ನು ಮಾಡೋದು ಹೇಳಿದ್ದಾರೆ. ಏನೇನು? ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ಮೊದಲ ನಾನು 3 ಪಾಯಿಂಟ್ ಹೇಳಿದ್ದೀನಿ. 1ನೇದು ಅಡಿಷನಲ್ ಇನ್ಫಾರ್ಮೇಷನ್ ಮೇಲೆ, 2ನೇದು ನ್ಯೂ ಪಾರ್ಟ್ನರ್ ಸಂಬಂಧಪಟ್ಟಿದ್ದು ಬರೀದಿಲ್ಲ, 3ನೇದು ಡೆಬಿಟ್ ಸೈಡ್ ಎಕ್ಸ್ಪೆನ್ಸ್, ಕ್ರೆಡಿಟ್ ಸೈಡ್ ಇನ್ಕಮ್. ಇಟ್ ಬರ್ತಂದ್ರೆ ನಿಮಗೆ ಪ್ರಶ್ನೆ ಬಂದಂಗೆ ತಿಳಿ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡೋದು 3 ಪಾಯಿಂಟ್ಸ್ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಪಾಯಿಂಟ್ ಏನದ ಅಂತ ಹೇಳಿದಾಗ ಎ ಬರೋದಿಲ್ಲ, ಬಿ ಬರೋದಿಲ್ಲ, ಇವೆರಡು PC ಐಟಮ್ಸ್ ಅದಾವ. ಸಿ. ಡಿಪ್ರಿಸಿಯೇಟ್ ಮಷಿನರಿ ಬೈ 5%. ಮಷಿನರಿ ಡಿಪ್ರಿಸಿಯೇಷನ್ ಅಂದ್ರೆ ಏನು? ಕಡಿಮೆ ಆಗ್ತದೆ. ಮಷಿನರಿ ಮೌಲ್ಯ ಏನಾಗ್ಯದ ಅಂದ್ರೆ 5% ಕಡಿಮೆ ಆಗ್ಯದ. ಮಷಿನರಿ ಮೌಲ್ಯ 5% ಕಡಿಮೆ ಆಗ್ಯದಂದಾಗ ನಾವು ಯಾವ ಸೈಡ್ ಬರಿತೀವಿ? ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಡೆಬಿಟ್ ಸೈಡ್ ಬರಿತೀವಿ. ಹಾಗಾಗಿ ನೋಡಿ, ಇಲ್ಲಿ ಬೈ 2 ಕೊಟ್ಟಿಲ್ಲ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದ, ಶಾರ್ಟ್ ಕೊಟ್ಟಿದ್ದಾರೆ. 2 ಬೈ ನಾವೇ ಹಚ್ಕೊಳ್ಳೋಣ ಇತ್ತಲ್ಲಿ. ಓಕೆ, ಮಷಿನರಿ 60,000 ಇಂಟು 5/100. 5/100 ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಅಂತ ಹೇಳಿದಾಗ 3,000 ರೂಪಾಯಿ ಬರ್ತದೆ. ನೆಕ್ಸ್ಟ್ 2ನೇ ಪಾಯಿಂಟಿಗೆ ಹೋಗುನು. ಆ್ಯಂಡ್ ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 10%. ಬಿಲ್ಡಿಂಗ್ ಏನು ಮಾಡ್ತಾರೆ ಅಂದ್ರೆ ಹೆಚ್ಚಾಗಿರುತ್ತೆ ಬಿಲ್ಡಿಂಗ್. ಹಂಗಾಗಿ ಸೊ ಈಚೆ ಕಡೆ ನಾವು ಬಾಯ್ ಅನ್ನೋನು ಬೈ ಬಿಲ್ಡಿಂಗ್ ಅಕೌಂಟ್ ಎಷ್ಟು ಹೆಚ್ಚಾಗ್ಯದ ಅಂತ ಹೇಳಿದಾಗ 5,000 ರೂಪಾಯಿ ಅಂತ ಹೇಳೋರು ಡೈರೆಕ್ಟ್ ಕೊಟ್ಟಾರ, ನಮಗೆ ಇನ್ಕಮ್ ಆಗ್ತದೆ. ಹಂಗಾಗಿ ನಾವು ಇನ್ಕಮನ್ನು ನಾವು ತೋರಿಸ್ತೀವಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ನೆಕ್ಸ್ಟ್ 3ನೇ ಪಾಯಿಂಟ್ ಏನೋ ನೋಡ್ರಿ. PDD ಈಸ್ ರೆಡ್ಯೂಸ್ಡ್ ಟು 2,000. PDD ಏನಾಗ್ಯದ ಅಂದ್ರೆ 2,000 ಆಗ್ಯದಂತ. ಈ ವರ್ಷದ PDD ಏನಾಗ್ಯದಂದ್ರೆ 2,000 ಆಗ್ಯದಂತ. ಬಟ್ ನಾವು ಆಲ್ರೆಡಿ 2 ತೋರಿಸಿವಿ. ನಾವು PDDಯನ್ನು ಆಲ್ರೆಡಿ ಲೆಕ್ಕದ ತೋರಿಸಿವಿ ನೋಡ್ರಿ. 2 ತೋರಿಸಿವಿ. 3,000 ಆತದಂತ ನಾವು 3,000 ರೂಪಾಯಿ ಎತ್ತಿಟ್ಟಿವಿ ರೊಕ್ಕ. ಅಂದ್ರೆ 23,000 ರೂಪಾಯಿ ನಮಗೆ ಡೆಟಾರ್ಸ್ ಅದಾರ, ಅಂದ್ರೆ ಸಾಲಗಾರರು ಅದಾರ. 3,000 ರೂಪಾಯಿ ಕೊಡೋದಿಲ್ಲ ಅಂತೇಳಿ ಆಲ್ರೆಡಿ ಮೈನಸ್ ಮಾಡ್ಕೊಂಡು ನಾವು ತಲೆ ಫಿಕ್ಸ್ ಆಗಿಬಿಟ್ಟಿವಿ. ಅವಾಗ ಏನಾಗಿಬಿಡ್ತದೆ ಅಂದ್ರೆ ಈ ವರ್ಷ 3,000 ಕೊಡ್ಲಾರ್ದೆ ಉಳಿದಿಲ್ಲ,
ಬರೀ 2,000 ರೂಪಾಯಿ ಕುಳ್ಳಾರದಿರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಏನು ಫಿಕ್ಸ್ ಆಗಿವೆ ಅಂತ ಹೇಳಿದಾಗ ನಮ್ಗೆ 23,000 ರೂಪಾಯಿ ಬರುವುದವ, ಅದರ 3,000 ರೂಪಾಯಿ ಬರುವುದಿಲ್ಲ, ಬರೀ 20,000 ಬರ್ತಾವ ಫಿಕ್ಸ್ ಆಗಿವಿ. ಬಟ್ ಅದು ಹಂಗಾಗಿಲ್ಲ. ಈ ಸಲ ಏನಾಗ್ಯದ ಅಂದ್ರೆ 23,000 ರೂಪಾಯಿ ಬರುವಿದ್ದು ಅದ್ರ ಬದಲಿ ಏನಾಗ್ಯದ ಅಂದ್ರೆ 2,000 ರೂಪಾಯಿ ಬರಲಾರ್ದೆ ಉಳಿದು ಏನಾಗ್ಯದ ಅಂದ್ರೆ 21,000 ರೂಪಾಯಿ ಬಂದದ ನಂಗೆ. ಹಂಗಂದ್ರೆ ಇಲ್ಲಿ 20,000 ರೂಪಾಯಿ ಬರಬೇಕಾಗಿತ್ತು, 21,000 ರೂಪಾಯಿ ಬಂದ. ಹಂಗಂದ್ರೆ PDD 1,000 ರೂಪಾಯಿ ಇಲ್ಲಿ ಏನಾಯ್ತು, ಇನ್ಕಮ್ ಆಯ್ತು ನೋಡ್ರಿ ಫಸ್ಟ್ ಟೈಮ್ PDD. ಯಾಕಂದ್ರೆ PDD ಈಸ್ ರೆಡ್ಯೂಸ್ಡ್ ಟು 2,000. 3,000 ಇದ್ದಿದ್ದು 2,000. ಹಂಗಾಗಿ ನಮಗೆ 1,000 ರೂಪಾಯಿ ಏನಾಗ್ತದೆ, ಇನ್ಕಮ್ ಆಗ್ತದೆ. ಹಂಗಾಗಿ ಬಾಯ್ PDD 3,000 ಮೈನಸ್ 2,000 ಇಸ್ ಈಕ್ವಲ್ ಟು 1,000 ಅಂತೇಳಿ ನೋಡ್ತೀವಿ. ಕ್ಲಿಯರ್? ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಮುಂದೆ ಇನ್ವೆಸ್ಟ್ಮೆಂಟ್ ಆರ್ ಟು ಬಿ ರಿವ್ಯಾಲ್ಯೂಡ್ ₹25,000. ಇನ್ವೆಸ್ಟ್ಮೆಂಟ್ ಏಟಿತ್ತು ಮೊದಲ? ಹೌದಾ, ಇನ್ವೆಸ್ಟ್ಮೆಂಟ್ ಏಟಿತ್ತು 20,000 ರೂಪಾಯಿ ಇತ್ತು ಇನ್ವೆಸ್ಟ್ಮೆಂಟ್. 20,000 ರೂಪಾಯಿ ಇರುವಂಥ ಇನ್ವೆಸ್ಟ್ಮೆಂಟ್ ಏನಾಗ್ಯದ ಅಂದ್ರೆ 25,000 ರೂಪಾಯಿ ಆಗ್ಯದ. ಅಂದ್ರೆ 5,000 ರೂಪಾಯಿ ಏನಾಗ್ಯದ ಹೆಚ್ಚಾಗ್ಯದ ಅಂದಾಗ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಏನು ಅಂತೇಳಿ ಅಂದಾಗ ಬಾಯ್ ಇನ್ವೆಸ್ಟ್ಮೆಂಟ್ 25,000 ಮೈನಸ್ 20,000 ಇಸ್ ಈಕ್ವಲ್ ಟು 5,000. ಹಾಗಾಗಿ ಸೊ ಈಗ ನಾವು ಟೋಟಲ್ ಮಾಡೋಣ. 5,000 ಪ್ಲಸ್ 1,000 6,000, 6,000 ಪ್ಲಸ್ 5,000 ಎಷ್ಟು ಅಂತೇಳಿ ಅಂದಾಗ 11,000 ರೂಪಾಯಿ ಆಗ್ತದೆ. ನೆಕ್ಸ್ಟ್ ಈಚೆ ಕಡೆ ಎಷ್ಟು ಸಾವಿರ ಆಗ್ಯದ ನೋಡ್ರಿ, ಬರೀ 3,000 ಒಂದೇ ಒಂದು ಐಟಮ್ಸ್ ಅದ. ಹಾಗಾಗಿ 11,000 ರೂಪಾಯಿದಾಗ 3,000 ರೂಪಾಯಿನ ನಾವು ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರ್ತದೆ ಆನ್ಸರ್? 8,000 ರೂಪಾಯಿ. 8,000 ರೂಪಾಯಿನ ನಾವು ಏನಂತೇಳಿ ಬರೀಬೇಕು? ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಬರೀಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಅಕೌಂಟ್ ಬರೆದು ಅವ್ರ ರೇಷೋ ಪ್ರಕಾರ 8,000 ರೂಪಾಯಿನ ಹಂಚಬೇಕು. ನೋಡಿ ರೇಷೋ ಏನದ ನೋಡ್ರಿ 3:2 ಅದ. ಒಬ್ಬರಿಗೆ 3 ಪಾಲ, ಒಬ್ಬರಿಗೆ 2 ಪಾಲ. ಹಂಗಾಗಿ ಪವಿತ್ರ 8,000 ಇಂಟು 3/5 ಮಾಡಿದಾಗ 4,800 ಬರ್ತದೆ. ನಂದಿನಿ 8,000 ಇಂಟು 2/5 ಮಾಡಿದಾಗ 3,700 ರೂಪಾಯಿ ಬರ್ತದೆ. ಅವ್ರದನ್ನು ಅವ್ರಿಗೆ ಹಂಚಿಬಿಡ್ತೀವಿ. ಟೇಕ್ ಅ ಸ್ಕ್ರೀನ್ ಶಾಟ್. ಇದ್ರದ್ದು ನೀವು ಸ್ಕ್ರೀನ್ ಶಾಟನ್ನು ತೊಗೊಳ್ರಿ. ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದ ನೋಡ್ರಿ. ಇಲ್ಲಿ ಮಾರ್ಕ್ಸು ಅಲಾಟ್ಮೆಂಟ್ ಮಾಡ್ರಿ ನೋಡ್ರಿ. ಇದಕ್ಕೆ 5 ಮಾರ್ಕ್ಸ್ ಕೊಟ್ಟಾರ ನೋಡ್ರಿ ಈ ಸಲ. ಹೌದಾ, ಮುಂದಿನ ವರ್ಷದ ಮುಂದಿನ ಬೇರೆ ಕೊಡ್ಬೋದು. ಬಟ್ ಇದ್ರಾಗ 5 ಎಂಟ್ರಿ ಇದ್ದು 5 ಮಾರ್ಕ್ಸ್ ಇದಕ್ಕೆ ಏನು ಮಾಡಿದಾರೆ ಅಂದ್ರೆ ಅಲೌಟ್ ಮಾಡಿದ್ದಾರೆ. ಮುಂದೆ ಪಿ ಸಿಗೆ 4 ಮಾರ್ಕ್ಸ್ ಇಟ್ಟಿದ್ದಾರೆ ನೋಡ್ರಿ ಇಲ್ಲಿ. ಓಕೆ, PC-ಯನ್ನು ಬಿಡಿಸೋಣ ನಾವು. PC-ಯನ್ನು ಬಿಡಿಸುವಾಗೂ ಕೂಡ 3 ಪಾಯಿಂಟ್ ನೆನಪಿಟ್ಕೋಬೇಕಂತ ಹೇಳಿದ್ದೆ ನಾನು. 1ನೇ ಪಾಯಿಂಟ್ ಬ್ಯಾಲೆನ್ಸ್ ಶೀಟ್ನಾಗ ಇರುವಂಥ 3 ಐಟಮ್ ಏನು? ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್. ಯಾವ ಸೈಡ್ ಬರೀಬೇಕು? ಅಪೋಸಿಟ್ ಸೈಡ್. ಹೇಳೋದಿಲ್ಲ ನಾ ಮಾತು. 2ನೇ ಪಾಯಿಂಟ್ ಏನು ಹೇಳಿದ್ದೇನೆ ನಿಮಗೆ? ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಂಗೆ 4 ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದೆ. 3ನೇ ಪಾಯಿಂಟ್ ಏನು? ರಿವ್ಯಾಲ್ಯೂಯೇಷನ್ ಅಕೌಂಟ್. ಅದು ಬರೀತೀರಿ. ಇದರ ಪ್ರಕಾರ ಹೇಳ್ಕೊಂಡ್ಬಿಡ್ತೀವಿ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಫಸ್ಟಿಗೆ ಹಳಿ ಬ್ಯಾಲೆನ್ಸ್ ಶೀಟ್ಗೆ ಹೋಗೋನು. 3 ಐಟಮನ್ನು ಮಾರ್ಕ್ ಮಾಡ್ಕೊಂಬರೋನು. ಏನು ಅಂತ ಹೇಳಿದಾಗ ಕ್ಯಾಪಿಟಲ್, ನೆಕ್ಸ್ಟ್ ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇವತ್ತು 3 ಅದಾವೆ ಈ ಲೆಕ್ಕದಾಗ ನೋಡಿ. ಕ್ಯಾಪಿಟಲ್ 1ನೇ ಪಾಯಿಂಟ್ ಏನು? ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಪವಿತ್ರ ಅವ್ರದ್ದು 60,000, ಇವ್ರದ್ದು ಎಷ್ಟು? 40,000. ಇದನ್ನು ಏನಂತೇಳಿ ಬರಿತೀವಿ? ಬ್ಯಾಲೆನ್ಸ್ ಬ್ರಾಡ್ ಡೌನ್. ಯಾವ ಸೈಡ್? ಅಪೋಸಿಟ್ ಸೈಡ್. ಹೌದಾ, ಕಮ್ ಟು ಡೆಬಿಟ್ ಸೈಡ್. ಸೊ ಹಿಯರ್ ಇಸ್ ಅ ಡೆಬಿಟ್ ಸೈಡ್ ಆ್ಯಂಡ್ ಹಿಯರ್ ಇಸ್ ಅ ಕ್ರೆಡಿಟ್ ಸೈಡ್. ಹಾಗಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೋತೀವಿ. 3 ಮಂದಿ ಹೆಸರನ್ನು ಬರಿತೀವಿ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿ ಅವರು 2/2 ಕೊಟ್ಟಿಲ್ಲ, ನಾನೇ ಬರೆದು ಬಿಡ್ತೀನಿ. ಆಮೇಲೆ ಸ್ಕ್ರೀನ್ ಶಾಟ್ ತೊಗೊಳ್ರಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 60,000 ರೂಪಾಯಿ, 40,000 ರೂಪಾಯಿ ಹಾಕೊಂಡು ಒಂದು ಮುಗೀತು. ನೆಕ್ಸ್ಟ್ 2ನೇದು 1ನೇ ಪಾಯಿಂಟ್ ಮುಗೀತು. ಏನು ಅಂತೇಳಿ ಅಂದಾಗ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕಂಪ್ಲೀಟ್. ನೆಕ್ಸ್ಟ್ 2ನೇದು ಏನು ಹುಡುಕ್ಯಾಡ ಅಂತೇಳಿ ನಾನು ಬ್ಯಾಲೆನ್ಸ್ ಶೀಟ್ನಾಗ ರಿಸರ್ವ್ ಫಂಡ್ ಅದು ನೋಡ್ರಿ. ಎಷ್ಟು? 25,000 ರೂಪಾಯಿ. ಹೆಂಗೆ ಹಂಚ್ಬೇಕು? 3:2 ಬರೀ ರಿಸರ್ವ್ ಫಂಡಿಗೆ. ಇಲ್ಲಿ ರಿಸರ್ವ್ ಫಂಡ್ ಅದು ನೋಡ್ರಿ. ಏನು ಅಂತೇಳಿ ಅಂದಾಗ ರಿಸರ್ವ್ ಇಲ್ಲ ನೋಡ್ರಿ, 2 ರಿಸರ್ವ್ ಅದ. ಹಾಗಾಗಿ ರಿಸರ್ವ್ ಅದ ಅಂತೇಳಿ ಅಂದಾಗ 15,000 ರೂಪಾಯಿ. ಹೆಂಗೆ ಹಂಚ್ಬೇಕು ಇದನ್ನು? ರಿಸರ್ವ್ ಫಂಡನ್ನು 3:2 ಹಂಚಿದೆವು ಅಂದ್ರೆ ಒಬ್ರಿಗೆ 15,000, ಒಬ್ಬರಿಗೆ 10,000. ಹಂಗಾಗಿ 25,000 ರೂಪಾಯಿದಾಗ 5 ಪಾಲ ಮಾಡಿರಿ. 5 ಪಾಲ ಮಾಡಿ ಒಬ್ಬರಿಗೆ 3 ಪಾಲ ಕೊಡ್ರಿ, ಒಬ್ರಿಗೆ 2 ಪಾಲ ಕೊಡ್ರಿ. ಈ ರೀತಿ ಬರ್ತದೆ. ನೆಕ್ಸ್ಟ್ 3ನೇ ಪಾಯಿಂಟ್ ಏನು ಹೇಳಿ ನಾನು ಇಲ್ಲೇ ಹೇಳಿ ನೋಡ್ರಿ. ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅದೇನು ನೋಡ್ರಿ ಕ್ವಶನ್ದಾಗ. ಇದೂ ಅದು ಈ ಸಲ ಲಕ್ಕೀಲಿ. ಹೌದಾ, 5,000 ರೂಪಾಯಿ ಅದ. ಹೌದಾ, ಯಾವ ಸೈಡ್ ಅದು? ಇದು ಅಸೆಟ್ ಸೈಡ್ ಅದ. ಹಾಗಾಗಿ ನಾವು ಅಪೋಸಿಟ್ ಸೈಡ್ ಅಂದ್ರೆ ಆ ಸೈಡ್ ಬರೀತೀವಿ. ಹೆಂಗೆ ಹಂಚ್ಬೇಕು ಇದನ್ನು? 3:2 5,000 ರೂಪಾಯಿನ 5 ಪಾಲ ಮಾಡಿರಿ. ಒಬ್ರಿಗೆ 3 ಪಾಲ, ಒಬ್ರಿಗೆ 2 ಪಾಲ. ಬಂದುಬಿಡ್ರಿ ಚಿಕ್ಕಡಿ. ಹೌದಾ, ಸೊ ಈ ಸೈಡ್ ಇಲ್ಲಿ ಬಂದುಬಿಡ್ರಿ. ಬಂದಾಗ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಒಬ್ರಿಗೆ 3,000, ಒಬ್ಬರಿಗೆ 2,000. ಈಗೇನಾಯಿತು? ಆಪ್ಷನ್ ಎ ಮುಗೀತು. ಆಪ್ಷನ್ 2ನೇದು ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಂಗೆ 4 ಎಂಟ್ರಿ ಮಾಡ್ಬೇಕಂತೇಳಿ ನಾನು. ಹಾಗಾಗಿ ಹೊಸ ಪಾರ್ಟ್ನರ್ ಗೀತಾ ಬರುವಾಗ ಬಂಡವಾಳ 2 ತೊಗೊಂಬಂದಾರ ನೋಡ್ರಿ. ಇಲ್ಲಿ ಅಡ್ಜಸ್ಟ್ಮೆಂಟ್ 30,000 ಪ್ಲಸ್ 10,000 ಬಂದಾರ. ಇಲ್ಲಿ ಕ್ಯಾಶ್ ಅಕೌಂಟ್ ಅದ, ಬ್ಯಾಂಕ್ ಅಕೌಂಟ್ ಅದ ನೋಡ್ಕೋಬೇಕು. ಕ್ಯಾಶ್ ಅಕೌಂಟ್ ಅದ, ಹಾಗಾಗಿ ಅಲ್ಲಿ ನಾವು ಬಾಯ್ ಕ್ಯಾಶ್ ಅಂತೇಳಿ ಬರಿತೀವಿ. ಹಿಯರ್ ಈಸ್ ಅ ಬಾಯ್ ಕ್ಯಾಶ್ ಅಂತ ಬರೀರಿ. ಬರುವಾಗ 2 ತಂದಾರ ಅಂತೇಳಿ ಅಂದಾಗ 30,000 ಪ್ಲಸ್ 10,000 ತಂದಾರ. ಟೋಟಲ್ ಎಷ್ಟು? 40,000 ರೂಪಾಯಿ ತಂದರು. ಹಾಗಾಗಿ 1 ಎಂಟ್ರಿ ಆಯಿತು. ಎಷ್ಟು ಎಂಟ್ರಿ ಆಗ್ಬೇಕು? ಹೊಸ ಪಾಲುದಾರ ಬಂದಂದ್ರೆ
4 ಎಂಟ್ರಿ. ಎರಡನೇ ಎಂಟ್ರಿ ಯಾರ ಹೆಸರಲ್ಲೇ ಆಗಬೇಕು? ತಂದವ್ರ ಹೆಸರಲ್ಲೇ ಆಗಬೇಕು. ಎರಡನೇ ಎಂಟ್ರಿ ಯಾರ ಹೆಸರಲ್ಲೇ? ತಂದವ್ರ ಹೆಸರಲ್ಲೇ. ಏನು ತಂದಾರ ಅಂತೇಳಿ ಅಂದಾಗ ಗೀತಾ ಅವ್ರು ರೊಕ್ಕ ತೊಗೊಂಬಂದಾರ. ಹಾಗಾಗಿ ಗೀತಾ ಕ್ಯಾಪಿಟಲ್ ಅಕೌಂಟ್. ಎದ್ರ ಮೇಲೆ ಮಾಡ್ಲಾಕತ್ತೀವಿ ನಾವು? ಇದು ಗುಡ್ ವಿಲ್ ಮೇಲೆ ಮಾಡ್ಲಾಕತ್ತೀವಿ. ಗುಡ್ ವಿಲ್ಲನ್ನು 3:2 ಹಂಚ್ರಿ. ಹಂಚಿದಾಗ 6,000 ಮತ್ತು 4,000 ನಿಮ್ಗೆ ಆಲ್ರೆಡಿ ಬರ್ತದೆ. ಓಕೆ, 4,000. ಇನ್ನೂ 2 ಎಂಟ್ರಿ ಆಗ್ತಾವೆ ಇದಕ್ಕೆ. ಓಕೆ, ಇನ್ನೂ 2 ಎಂಟ್ರಿ ಆಗ್ತಾವೆ. ಏನು ಅಂತೇಳಿ ಅಂದಾಗ ತೊಗೊಂಡವ್ರ ಹೆಸರಲ್ಲೇ ಯಾರು ತೊಗೋತಾರ? 2 ಪವಿತ್ರ ಕ್ಯಾಪಿಟಲ್ ಅಕೌಂಟ್, 2 ನಂದಿನಿ ಕ್ಯಾಪಿಟಲ್ ಅಕೌಂಟ್. ಹಾಗಾಗಿ 6,000 ಮತ್ತು 4,000 ಇವರಿಬ್ಬರು ತೊಗೋತಾರ. 4 ಎಂಟ್ರಿ ಅದು. ಸೊ ಒಂದು ಕ್ಯಾಶ್ ಅಕೌಂಟ, ಇನ್ನೊಂದು ಗೀತಾ ಕ್ಯಾಪಿಟಲ್ ಅಕೌಂಟ್ ತೊಗೊಂಡವ್ರ ಹೆಸರು. ನೆಕ್ಸ್ಟ್ ಇದು ಏನಾಯಿತು? ಎ ಒಂದು ಮುಗಿತು. ಎ. ಬಿ ಒಂದು ಹೊಸದು ಹೇಳ್ಯಾರ. ಏನು ಅಂತೇಳಿ ಅಂದಾಗ ಗುಡ್ ವಿಲ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಅಂದ್ರೆ ಹಳೆಯ ಪಾಲುದಾರರು AS26 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26 ಪ್ರಕಾರ ಹಳೆಯ ಪಾಲುದಾರರು ಗುಡ್ ವಿಲ್ ಅನ್ನು ತಗೊಂಡ್ರಂತ. ಇದಕ್ಕೆ ಒಂದು ಎಂಟ್ರಿ ಆಗ್ತದೆ ನೋಡ್ರಿ, ಗುಡ್ ವಿಲ್ ತಗೊಂಡ್ರಂದ್ರೆ. ಹಂಗಾಗಿ ಏನು ಎಂಟ್ರಿ ಆಗ್ತಂದ್ರೆ ಟು ಕ್ಯಾಶ್ ಅಕೌಂಟ್ ವಿತ್ ಡ್ರಾನ್ ಅಂತ ಆಗ್ತದೆ. ಎಷ್ಟು ತಗೊಂಡ್ರ ಅವರು ಅಂತ ಹೇಳಿದಾಗ ಪೂರ ತಗೊಂಡ್ರ 6,000. ಎಷ್ಟು? 4,000. ತಂದಾರಂದ್ರೆ 4 ಎಂಟ್ರಿ. ತಂದಾರಂದ್ರೆ 4 ಎಂಟ್ರಿ. ವಿತ್ಡ್ರಾನ್ ಮಾಡ್ಯಾರಂದ್ರೆ ಒಂದು ಎಂಟ್ರಿ ಹೆಚ್ಚಿಗೆ ಬರ್ತದೆ. ಎಲ್ಲಿ ಬರ್ತದೆ ಅಂದರೆ ಕ್ಯಾಶ್ ಅಂತೇಳಿ ಬಂದುಬಿಡುತ್ತೆ. ಈಗ ನಾವು ಟೋಟಲ್ ಮಾಡೋಣ. ಗೀತಾ ಅವರು 40,000 ರೂಪಾಯಿ ತಂದಾರ. ಟೋಟಲ್ 40 ಮಾಡಿರಿ. ಕಟ್ ಎಷ್ಟಾಗ್ಯದ? ಒಂದು 4,000, ಒಂದು 6,000 ರೂಪಾಯಿ ಕಟ್ ಆಗ್ಯದ. ಹಂಗಾಗಿ ಅವ್ರಿಗೆ ಎಷ್ಟು ಹೋಯ್ತು? 30,000 ರೂಪಾಯಿ ನೆಟ್ ಹೋಯ್ತು. ನೆಕ್ಸ್ಟ್ ಎರಡನೇದವ್ರು ನಂದಿನಿ 40 + 10 50, 50 + 53 57, 57,200 ಟೋಟಲ್. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನಾವು 57,200 ಬರಿತೀವಿ. ಇವ್ರಿಗೆ ಕಟ್ ಎಷ್ಟಾಗ್ಯದ ನೋಡ್ರಿ? 2,000 + 4,000 6,000 ರೂಪಾಯಿ ಕಟ್ ಮಾಡ್ಬೇಕು ನೋಡ್ರಿ. 57,200ದಾಗ 6,000 ರೂಪಾಯಿ ನಾವು ಇದರದಿಗೆ ಕಟ್ ಮಾಡಿದಾಗ ನಮ್ಗೆ ಎಷ್ಟು ಹೋಗ್ತದೆ ಅಂದ್ರೆ 51,200 ರೂಪಾಯಿ ಅವ್ರಿಗೆ ಉಳಿತದೆ. ನೆಕ್ಸ್ಟ್ ಮೂರನೇದವ್ರು ಟೋಟಲ್ ಮಾಡ್ತೀವಿ. 60, 70, 75, 79, 79,800 + 6,000 85,800 ರೂಪಾಯಿ ಆಗ್ತದೆ ಟೋಟಲ್. 85,800 ಈ ಸೈಡ್ ಬರೀರಿ. ಕಟ್ ಎಷ್ಟು ಮಾಡಬೇಕು? 3,000 + 6,000 ಎಷ್ಟು? 85,800 ರೂಪಾಯಿದಾಗ 3,000 + 6,000 ಎಷ್ಟು ಅಂತೇಳಿ ಅಂದಾಗ 9,000. ಕಟ್ ಮಾಡಿದಾಗ ನಮ್ಗೆ ಅದ್ರಾಗ ಅದು ಮೈನಸ್ ಮಾಡಿದಾಗ ನಮ್ಗೆ 76,800 ಬರ್ತದೆ. ಟೇಕ್ ಅ ಸ್ಕ್ರೀನ್ಶಾಟ್ ತೊಗೊಂಡು ಬಿಡಿಸ್ಕೋಬೇಕು ನೀವು ಎಲ್ಲ. ಹೌದಾ? ಜರ 2 ಇಲ್ಲ ಇದಕ್ಕೆ. ಯಾಕಂದ್ರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ದಾಗ ನಮ್ಗೆ ಟೀಚರ್ ಸಂಬಂಧ ಕೊಟ್ಟಿರ್ತಾರೆ, ನಿಮ್ಮ ಸಂಬಂಧ ಇರಲಿದ್ದು. ನಾನು ಅದನ್ನೇ ಹಾಕಿಬಿಟ್ಟಿನಿ. ಇದಕ್ಕೆ 4 ಮಾರ್ಕ್ಸ್ ನೋಡ್ರಿ. ಇದನ್ನು ನೀವು ನೋಟ್ ಮಾಡ್ಕೊಡ್ರಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ನೆಕ್ಸ್ಟ್ ಲಾಸ್ಟ್ ಏನು ಹಾಕ್ಬೇಕೀಗ? ಬ್ಯಾಲೆನ್ಸ್ ಶೀಟ್. ಕಮ್ ಟು ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಇಲ್ಲಿ ಇನ್ನೊಂದು ಇದೇ ಪ್ರಶ್ನೆ ಹಾಕೊಂಡಿದ್ರಿ. ಫಸ್ಟಿಗೆ ಏನದ್ರಿ? ಕ್ಯಾಶ್ ಅದ. ಡೈರೆಕ್ಟಾಗಿ ಅಸೆಟ್ ಸೈಡ್ ಬಂದು ಕ್ಯಾಶ್ ಬರ್ರಿ. ಹೌದಾ? ಕ್ಯಾಶ್ ಬರೀತೀರಿ. ಬರೋದು ಕ್ಯಾಶ್ ಎಷ್ಟದ ಅಂತೇಳಿ ಅಂದಾಗ 35,000 ರೂಪಾಯಿ ಅದ. ಕ್ಯಾಶ್ ಇಲ್ಲಿ ಎಷ್ಟದ? 5,000 ರೂಪಾಯಿ ಅದ. ಇಲ್ಲಿ ನೋಟ್ ಮಾಡೋದು ಮಿಸ್ ಮಾಡಿ ನೋಡ್ರಿ. 5,000 ರೂಪಾಯಿ ಅದ. ಪ್ಲಸ್ ಹೊಸ ಪಾಲುದಾರ ಬರುವಾಗ ಎರಡು ತೊಗೊಂಬಂದನ ಅಂತೇಳಿ ಅಂದಾಗ ಹೊಸ ಪಾಲುದಾರ ಬರುವಾಗ ಇಲ್ಲಿ ಒಂದು ನಾನು ನೋಟ್ ಮಾಡಿಬಿಡ್ತೀನಿ ನೋಡ್ರಿ. ಹೊಸ ಪಾಲುದಾರ ಬರುವಾಗ ನೋಟ್ ಕ್ಯಾಶ್ ಎಷ್ಟದ? 5,000 ಅದ ಪಿ. ನೆಕ್ಸ್ಟ್ ಹೊಸ ಪಾಲುದಾರ ಬರುವಾಗ ಹೌದಾ? ಹೊಸ ಪಾಲುದಾರ ಬರುವಾಗ ಕ್ಯಾಪಿಟಲ್ ಮತ್ತು ಗುಡ್ ವಿಲ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸೊ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಕ್ಯಾಪಿಟಲ್ಗೂ ಎಷ್ಟದ ಅಂತೇಳಿ ಅಂದಾಗ ಕ್ಯಾಪಿಟಲ್ ಎಷ್ಟು ತಂದಾರ? 30,000. ಗುಡ್ ವಿಲ್ ಎಷ್ಟು ತಂದಾರ? 10,000. ನೋಡಿ, ಕ್ಯಾಪಿಟಲ್ ಎಷ್ಟು? 30,000. ಗುಡ್ ವಿಲ್ ಎಷ್ಟು? 10,000. ಟೋಟಲ್ ಎಷ್ಟು? 40,000. ಹಂಗಾಗಿ 10,000 ಪ್ಲಸ್ ಏನಪ್ಪ? ಕ್ಯಾಪಿಟಲ್ 30,000, ಗುಡ್ ವಿಲ್ ಎಷ್ಟು? 10,000. ಟೋಟಲ್ ಎಷ್ಟಾಯ್ತು ಇದು? 30 + 40 45,000 ರೂಪಾಯಿ ಆಯ್ತು. ಇಟ್ಟಿಗೆ ನಿಂತಿಲ್ಲದು. ಮತ್ತೇನು ಮಾಡ್ರಿ? ಗುಡ್ ವಿಲ್ಲನ್ನು ತೊಗೊಂಡಾರ ನೋಡ್ರಿ. ಮೈನಸ್ ಗುಡ್ ವಿಲ್. ಸೊ ಮೈನಸ್ ಗುಡ್ ವಿಲ್ ಅಂತೇಳಿ ಅಂದಾಗ ಗುಡ್ ವಿಲ್ಲನ್ನು ಎರಡು ತೊಗೊಂಡಾರ. ಒಬ್ರು 6,000, ಒಬ್ರು 4,000 ತೊಗೊಂಡಾರ. ಹಾಗಾಗಿ -10,000 ರೂಪಾಯಿ ಮಾಡಿದ ನಮಗೆ ಎಷ್ಟು ಆಗ್ತದೆ? 35,000 ರೂಪಾಯಿ. ನನ್ನ ಫೋಟೋ ಬರ್ಲಾತಿರ್ಬೇಕು. 35,000 ರೂಪಾಯಿ. ಇಲ್ಲಿ ಡೈರೆಕ್ಟ್ ಇಟ್ಟಾರ. ದಯವಿಟ್ಟು ನೀವು ಡೈರೆಕ್ಟ್ ಇಡಬೇಡ್ರಿ. ಈ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅದು ಟೀಚರಿಗೆ ಕೊಡುವಂಥದ್ದು. ನಾನು ನಿಮಗೆ ಟೀಚರಿಗೆ ಕೊಡುವಂಥದ್ದು ಹೆಂಗೆ ಇರ್ತದೆ ಅಂತ ತೋರ್ಸಕ್ಕೆ ಹಾಕಿನಿ ಇದನ್ನು. ಹಾಗಾಗಿ ಈ ರೀತಿ ಬರೀಬೇಕು. ಫಸ್ಟ್ ಕ್ಯಾಶ್ ಇಟ್ಟಿಟ್ಟು 5,000 ರೂಪಾಯಿ. ಹೊಸ ಪಾರ್ಟ್ನರ್ ಬರುವಾಗ ಎಷ್ಟು ತಂದಾನ? 30,000 ರೂಪಾಯಿ ಕ್ಯಾಪಿಟಲ್ ತಂದಾನ. 30,000 ರೂಪಾಯಿ ಕ್ಯಾಪಿಟಲ್ ತಂದಾನ. 10,000 ರೂಪಾಯಿ ಗುಡ್ ವಿಲ್ ತಂದಾನ. ಟೋಟಲ್ ಎಷ್ಟಾಯಿತು? 45,000 ರೂಪಾಯಿ ರೊಕ್ಕ ಆಯಿತು. 10,000 ರೂಪಾಯಿ ಏನು ಮಾಡ್ಯಾರ? ವಿತ್ಡ್ರಾನ್ ಮಾಡ್ಯಾರ. ವಿತ್ಡ್ರಾನ್ ಅಷ್ಟೇ ಚೇಂಜ್ ಅದ ಹಳಿ ಪ್ರಾಬ್ಲಮ್ಗೆ. ಇದಕ್ಕೆ ವಿತ್ಡ್ರಾನ್ ಅಂದಾಗ ಒಂದು ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಹಾಕೋತೀವಿ, ಇಲ್ಲಿ ಕಟ್ ಮಾಡ್ತೀವಿ, ಇಲ್ಲಿ ಕ್ಯಾಶ್ ಒಳಗೂ ಕಟ್ ಮಾಡ್ತೀವಿ. ಇಷ್ಟು ನಿಮಗೆ ಗೊತ್ತಾಗಬೇಕು. ಹೌದಾ? ಕ್ಲಿಯರಾ? ನೆಕ್ಸ್ಟ್ ಎರಡನೇ ಐಟಮ್ಗೆ ಹೋಗೋಣ. ಮಷಿನರಿ ಎಟ್ಟದ? 60,000. ಡೈರೆಕ್ಟ್ ತೊಗೊಳ್ರಿ. ಮಷಿನರಿ 60,000 ಕಡಿಮೆ ಎಟ್ಟಾಗಿದೆ ಮಷಿನರಿ? 3,000 ರೂಪಾಯಿ ಕಡಿಮೆ ಆಗ್ಯದ ನೋಡ್ರಿ. ಹಂಗಾಗಿ 3,000 ರೂಪಾಯಿ ಮೈನಸ್ ಮಾಡಿದ್ರೆ 57,000 ರೂಪಾಯಿ ನಮಗೆ ಬರ್ತದೆ. ನೆಕ್ಸ್ಟ್ ಏನದು ನೋಡ್ರಿ? ಸ್ಟಾಕ್ ಅದು ನೋಡ್ರಿ. ಸ್ಟಾಕ್ 25,000 ರೂಪಾಯಿ ಅದ. ಇಲ್ಲಿ ಪ್ರಶ್ನೆ ಬಂದುಬಿಡ್ರಿ. ಸ್ಟಾಕ್ 25,000 ರೂಪಾಯಿ ಅದ. ಹಂಗಾಗಿ 25,000 ರೂಪಾಯಿ ನಾವು ಡೈರೆಕ್ಟ್ ಬರೀತೀವಿ. ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ ಸ್ಟಾಕಿಗೆ. ನೆಕ್ಸ್ಟ್ ಡೆಟಾರ್ಸ್ ಎಷ್ಟದ ಅಂತೇಳಿ ಅಂದಾಗ 23,000 ರೂಪಾಯಿ ಅದ. ನೋಡಿ, 23,000 ರೂಪಾಯಿ ಇತ್ತು.
3,000 ರೂಪಾಯಿ ಕಟ್ ಆಗಿತ್ತು. 3,000 ರೂಪಾಯಿ ಕಟ್ಟಾಗಿ ಏನಾಗಿತ್ತು 20,000 ಆಗಿತ್ತು. ಬಟ್ ಏನಾಗಿದೆ ಈ ಸದ್ದ 2,000 ರೂಪಾಯಿ ಕಟ್ ಆಗ್ತದ. ಹಾಗಾಗಿ 23,000 ರೂಪಾಯಿದಾಗ 2,000 ರೂಪಾಯಿ ಕಟ್ ಮಾಡಿರಿ. ಕಟ್ ಮಾಡಿ 21,000 ರೂಪಾಯಿ ನೀವೇನು ಮಾಡಿರಿ ಔಟ್ರ್ ಕಾಲಮಿಗೆ ತೊಗೊಳ್ರಿ. ನೆಕ್ಸ್ಟ್ ಬಿಲ್ಡಿಂಗ್ 50,000 ಇತ್ತು. ಬಿಲ್ಡಿಂಗ್ 50,000 ಇತ್ತು. ಬಿಲ್ಡಿಂಗ್ 50,000 ರೂಪಾಯಿ ಇತ್ತು. 5,000 ರೂಪಾಯಿ ಹೆಚ್ಚಾಗ್ಯದ ನೋಡ್ರಿ. 5,000 ರೂಪಾಯಿ ಏನಾಗಿದೆ ಇಲ್ಲಿ ಹೆಚ್ಚಾಗ್ಯದ. ಅದನ್ನು ಕೂಡಿಸ್ಕೊಂಡು 55,000 ರೂಪಾಯಿ ನಾವು ಮಾಡ್ತೀವಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಕೂಡ 20,000 ರೂಪಾಯಿ ಇತ್ತು. ಹೌದಾ, ಇನ್ವೆಸ್ಟ್ಮೆಂಟ್ 20,000 ರೂಪಾಯಿ ಇತ್ತು. 20,000 ರೂಪಾಯಿ ಮೊದಲು ಬರ್ಕೋತೀವಿ. ಬರ್ಕೊಂಡು ಇನ್ವೆಸ್ಟ್ಮೆಂಟ್ ಏನಾಗ್ಯದ, ಇನ್ವೆಸ್ಟ್ಮೆಂಟ್ 5,000 ರೂಪಾಯಿ ಹೆಚ್ಚಾಗ್ಯದ. 25,000 ಔಟ್ರ್ ಕಾಲಮ್ ಬರಿತೀವಿ. ಲಾಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ರೆಡಿ PC ಒಳಗೆ ಬರ್ದೀವಿ, ನೆಸಸರಿ ಇಲ್ಲ. ನೆಕ್ಸ್ಟ್ ಕಮ್ ಟು ದ ಲೈಬಿಲಿಟಿ ಸೈಡ್. ಕ್ರೆಡಿಟರ್ಸ್ ಏನೂ ಬದಲಾವಣೆ ಇಲ್ಲ. ಬಿಲ್ಸ್ ಪೇಬಲ್ ಏನೂ ಬದಲಾವಣೆ ಇಲ್ಲ. ರಿಸರ್ವ್ ಫಂಡ್ ಆಲ್ರೆಡಿ PC ಕೊಟ್ಟಿವಿ. ಇದನ್ನು ಆಲ್ರೆಡಿ PC ಕೊಟ್ಟಿವಿ. ಇವೆರಡೂ ಬರೀದಿಲ್ಲ. ಡೈರೆಕ್ಟ್ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಬರೀರಿ. ಹೌದಾ, ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿವಿ. ಇನ್ನು ಕ್ಯಾಪಿಟಲ್ಸ್ ಬರೀಬೇಕು. ಕ್ಯಾಪಿಟಲ್ ಅಂತೇಳಿ ಹಾಕೊಂಡು ಈ ಮಾಡದಂಥ ಇಲ್ಲಿ ಆಲ್ರೆಡಿ ಏನು ನಾವು ಪ್ರಾಬ್ಲಮ್ದಾಗ ಮಾಡಿವಲ್ಲ ಎಲ್ಲಿ ಅಂತ ಹೇಳಿದಾಗ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ಮಾಡಿ ನೋಡ್ರಿ. 76,800, 51,700, 30,000. ಹೀಗಾಗಿ ಬಂದುಬಿಡ್ರಿ. ಇದಕ್ಕೆ 76,800, 51,700, 30,000. 3 ಕೂಡ್ಸಾಗ 1,58,000 ರೂಪಾಯಿ ಆಗ್ತದೆ. ಬರೀರಿ. ಈ ಸೈಡ್ ಟೋಟಲ್ 2,18,000. ಈ ಸೈಡ್ ಟೋಟಲ್ 2,18,000 ರೂಪಾಯಿ ಆಗ್ತದೆ. ಇಲ್ಲಿಗೆ 2023 ಇಟ್ಟಂಥ ಪ್ರಶ್ನೆ ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಇದೊಂದು ಪಾಯಿಂಟ್, ಇದನ್ನು ಎಷ್ಟೋ ನೋಟ್ ಮಾಡಿಕೊಡ್ರಿ. ನೀವು ಸ್ವಂತ ಬರೀಬೇಕಿದು, ಬರೀ ನೋಡಿಬಿಟ್ರಲ್ಲ. ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ಬ್ಯಾಲೆನ್ಸ್ ಶೀಟ್ ತೊಗೊಂಡ್ರೆ ವೇಸ್ಟ್ ಮಾಡಿಬಿಡ್ರಿ ಟೈಮ್. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದು ಸ್ಕ್ರೀನ್ ಶಾಟ್ ತೊಗೊಳ್ರಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಸ್ಕ್ರೀನ್ ಶಾಟ್ ತೊಗೊಳ್ರಿ. ಪ್ರಾಬ್ಲಮ್ಸ್ ಸ್ಕ್ರೀನ್ ಶಾಟ್ ತೊಗೊಳ್ರಿ. ತೊಗೊಂಡು ಏನು ಮಾಡಿರಿಪ್ಪ ಅಂದ್ರೆ ನೀವು ಇನ್ನೊಂದು ಬಾರಿ ಇನ್ನೂ ಹಲವಾರು ಪ್ರಾಬ್ಲಮ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಅಂತೇಳಿ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇಲ್ಲಿ ಫುಲ್ ಗುಡ್ ವಿಲ್ ವಿತ್ಡ್ರಾ ಅನ್ನೋದ. ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಅಂದ್ರೆ ನಾವು ಹಾಫ್ ಆಫ್ ಗುಡ್ ವಿಲ್ ವಿತ್ಡ್ರಾ ಅನ್ನೋದನ್ನ ನೋಡೋಣ. ಅದು ನಮ್ಮ ಲಾಸ್ಟ್ ವಿಡಿಯೋ ಆಗಿರ್ತದೆ. ಅಕೌಂಟೆನ್ಸಿಗೆ ಸಂಬಂಧಪಟ್ಟಂತೆ ಅಡ್ಮಿಷನ್ ಆಫ್ ಪಾರ್ಟ್ನರ್ನ ಕೊನೆಯ ವಿಡಿಯೋ ಆಗಿರ್ತದೆ ಅಂತೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.